ಒಬ್ಬ ಕುರಿ ಕಾಯುವ ಮನುಷ್ಯ ಆ ಊರಾಗ ಚನ್ನಬಸಪ್ಪನವ. ಚನ್ನಬಸಪ್ಪ ಪೂಜಾರಿ. ಚನ್ನಬಸಪ್ಪ ಪೂಜಾರಿ ಅಂದ ಏನು ದಿನ ಪುರಾಣ ಕಾರ್ಯಕ್ರಮ ನಡೆದದ, ಹೆಂಗರೆ ಹೇಳ್ತಾನ ಸ್ವಾಮಿ ನೋಡುತ್ತಬೇಕಂತ ಹೇಳಿ ದಿನ ಸಂಜಾಳೆ ಕುರಿ ಹೊಡ್ಕೊಂಡು ತಂದು ದಡ್ಡಿ ಒಳಗ ಹಾಕಿ ಪುರಾಣ ಕೇಳಕ ಬರೋದಾಗ ಪುರಾಣ ಮುಗಿದು ಹೋಗೋದು. ಅಲ್ಲ ಇವನ ಒಂದಿನ ಆಯ್ತು, 2 ದಿನ ಆಯ್ತು, 3 ದಿವಸ ಮುಗಿತ, ಪುರಾಣ ಸಾಧಿಸುವಲ್ಲ ಅವನ್ನ. ಹೌದ್ ಅವ ನಾ ಲೇಟ್ ಆಗ್ಲಿಕತ್ತೆ ಅದು ಯಾರಿಗೂನ ನಾನೇ ಜಲ್ದಿ ಹೋಗ್ಬೇಕಂತ ಹೇಳಿ 4ಕ್ಕೆ ಕುರಿ ಹೊಡ್ಕೊಂಡು ಬಂದ. ಹಾ ಹಾ ಇಟ್ಟಾಗೋದ್ರೊಳಗೆ ಪುರಾಣ ಮತ್ತೂ ಮುಗ್ದೇ ಹೋಯ್ತು. ಮತ್ತೆ ಮುಗ್ದಿತ್ತೆ. ಚನ್ನಬಸಪ್ಪಣ್ಣ ಅಂದ ಏನು ಎಷ್ಟು ಜಲ್ದಿ ಬಂದೀನಿ, ಮಧ್ಯಾಹ್ನ ಹಿಡಿದು ಹೊಡ್ಕೋತ ಬಂದ 4 ಆಗ್ಯದ, ಪುರಾಣ ಮುಗಿತತ್ ಹೇಳ್ತೀರಿ, ಪುರಾಣರ ಎಲ್ಲಿಗೆ ಬಂದದೋ ತಮಗೊಳೆ ಅಂದತ್ತವ. ಪುರಾಣ ಬಿಟ್ಟು ಕೇಳಿ ಬರೋವ್ರಿಗೆ ಕೇಳ್ದವ ಚನ್ನಬಸಪ್ಪ. ಅವ್ರಂದ್ರು ಪುರಾಣ ನೋಡು ಸೀತಾನ್ ತಗೊಂಡ್ ರಾವಣ ಹಾದ್ ನೋಡು ಅಲ್ಲಿಗೆ ಬಂದದಂದ್ರ ಅವ್ರು. ರಾವಣ ಬಂದ್ ಸೀತಾನ ಒಯ್ದು ಬಿಟ್ಟಲ್ರಿ. ಅವ ಅಂದ ಎಷ್ಟು ಹುಚ್ಚಿದ್ರು, ಇಡೀ ಕಬ್ಬೂರ್ ಮಂದಿ ಕೂಡಿರಿ, ಇಂತ ಇಟ್ಟು ಮಂದ್ಯಾಗ ಹೆಂಗ ಒಯ್ದ ಮಗ ರಾವಣ ಅಂದವ. ಇದು ನೋಡ್ರಿ ಕತಿ. ಅಲ್ಲೋ ಇಟ್ಟು ಮಂದ್ಯಾಗ ಸೀತಾನ ಒಯ್ಯುತ್ತಾನ, ನೀವೇನ್ ಮಾಡ್ಲಿಕತ್ತೀರ ಅಂದ. ಹಾ ಹಾ ನಮಗೇನ್ ಕೇಳ್ಬೇಡ, ಯಾವ ಹೇಳ್ಯಾನ ಅವ ಹೇಳ್ಯಾನ ನೋಡ್ ಸ್ವಾಮಿ, ಅವನಿಗೆ ಕೇಳಿ ಹೋಗಂದವ. ಪುರಾಣ ಹೇಳವನಿಗೆ ಕೇಳು. ಪುರಾಣ ಹೋಗೋನಿಗೆ ಕೇಳ್ದ, ಏನೋ ಮಹಾರಾಜ ಇಟ್ಟೆಲ್ಲ ನಿನಗ ಟೇಜ್ ಹೊಡೆದಿದೆವು, ಪೆಂಡಲ್ ಹೊಡೆದಿದೆವು, ಎಡಬಲ್ಕ ನಿನಗ ಕೈಪೆಟ್ಟಿ ಬರ್ಸವ್ರ ಅದಾರ, ತಬಲಾದವ್ರ ಅದಾರ, 3 ಜನ ಇಟ್ ಅದಾವ್, ಮೈಕ್ ಅದಾವ್, ಸೌಂಡ್ ಅದಾವ್, ಪೊಲೀಸ್ ಪ್ರೊಟೆಕ್ಷನ್ ಅದ, ಸೀತಾನ ರಾವಣ ಒಯ್ದತ್ ಹೇಳಕತ್ತಾರ, ಖರೇದ್ ಏನಂದವ. ಹಾ ಹಾ ಸೀತಾನ ರಾವಣ ಒಯ್ದಲ್ಲಿ ಇವತ್ತಂದವ ಪುರಾಣದಾಗ. ಒಯ್ದಲ್ಲಿ ಇವತ್ತ ಎಷ್ಟು ತಂಗಳು ತೆಲವ್ರಿದ್ರ ಇಂತ ಹುಚ್ಚರ ನಾವ್ ಎಲ್ಲಿ ನೋಡಿನ ಇಂಥದೇ ಪುರಾಣ ನಿಂದು ಯಕಾಡ್ ಹೋಗ್ಯಾನಂದವ. ಯಕಡ್ ಹೋಗ್ಯಾನ ತಗೊಂಡು ಯಕಾಡ್ ಹೋಗ್ಯಾನ ಇದು ಹಾದ ನೋಡು ಸ್ವಾಮಿ ಅಂದ, ಇದು ಗಿರೇಕ್ ಹುಚ್ಚೆ ಕಾಣಿಸ್ತದ, ಹಾದ್ ನೋಡಿ ಹಾದಿರಿ ಅಂದವ. ಹಾ 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 ಹಾದ್ರ ನೋಡ್ತೀನಂತ ಹೇಳಿ ತರಬೇಕಂತ ಹೇಳಿ ಓಡ್ಕೋತ್ ಗಂಡಗಚ್ಚ ಹಾಕಿ ಕಾಡ್ ಅರಣ್ಯ ಸೇರಿಬಿಟ್ಟ. ಹೌದ್ ಕಾಡ್ ಅರಣ್ಯ ಸೇರ್ದ, ಎಲ್ಲಿ ಅದಾಳ ಸೀತಾ ಅನ್ಕೋತು ಪರಮಾತ್ಮ ಪಾರ್ವತಿ ಕೈಲಾಸಗಿರಿ ಮ್ಯಾಗ ವಿಚಾರ ಮಾಡ್ತಾಳ. ಪಾರ್ವತಿ ಹೇಳ್ತಾಳ, ಏ ಪರಮಾತ್ಮ, ಓ ನಿನ್ನ ಸೇವಾದ ಒಳಗ ಎಂತ ಮುಗ್ಧ ಭಕ್ತದಾನೋ, ಎಂತ ಮುಗ್ಧದ ನೋಡು, ಎಂತ ಮುಗ್ಧದಾನೋ, ಅವನ ದರ್ಶನ ಕೊಡು, ನಿನ್ನ ಸಿಗುಸ್ತನ ಬಿಡುದಿಲ್ಲ. ಹೌದ್ ಹೌದು ಹೆಂಗ ಮಾಡುನ ಪಾರ್ವತಿ ಅಂದವ. ಹೆಂಗ್ ಮಾಡೋನು, ಯಾನು ಮಾಡುದಿಲ್ಲ, ನನಗ ಸೀತಾ ಮಾಡು, ನೀ ರಾವಣ ಆಗು, ನಡಿ ಇಬ್ರು ಕೂಡಿ ಭೇಟಿ ಕೊಡು ನಂದಳಕಿ. ಹೌದ್ ಹೌದ್ ಯಾಕಾಗಲ್ಲ ಅಂತೇಳಿ ಪರಮಾತ್ಮ ರಾವಣ ಆಗ್ಯಾನ. ಹೌದ್ ಪಾರ್ವತಿಗೆ ಸೀತಾಗ ತೋಡ್ಕಿಸಿ ನಾವು ಎದುರಿಗೆ ಬಂದ್ರತ್ತವ್ರು. ಹಾ ಅವ್ರ ಎದುರಿಗೆ ಬರೋಣ, ಇಲ್ಲಿ ಬಂದಿದೆ ನಮ್ಮ ಊರು ಬಿಟ್ಟು ಓಡಿ ಅಂದತ್ತವ. ಹೌದ್ ನಮ್ಮ ಊರು ಬಿಟ್ಟು ಇಲ್ಲಿಗೆ ಬಂದೆ ಅಂತ ಹೇಳಿ ಪರಮಾತ್ಮನ ರಟ್ಟಿ ಹಿಡಿದು ಕೇಳ್ದತ್ತ, ಯಾರಿಗೆ ಕೇಳ್ತ ಅಂದಿ ಹೋ ಮಗನ ನೀ ಅಂದತ್ತವ. ನಮ್ಮವ್ಗೆ ಯಾಕೆ ತಂದಿದಿ, ನಮ್ಮವ್ಗೆ ಯಾಕೆ ತಂದಿವ ನೀ, ಇಳಿಸು ಮೊದಲ ಕೆಳಗ. ಅವಂದ ಇದು ಹೆಚ್ಚಿಂದೆ ಬತ್ತಲ್ಲ ದಗದಂದ, ಇಳಿಸನ ಇಳಿಸದ ತಪ್ಪಾಗ್ಯದತ್ತ, ಕಾಲ್ ಹಿಡಿ ಮಗನ ಅಂದತ್ತವ. ಇದು ನೋಡ್ರಿ ಕತಿ. ಅವಂದ ಇಲ್ಲಿ ತನ ಠೀಕ್ ಇತ್ತು ಪುಣ್ಯಾತ್ಮ, ತಪ್ಪಾಗ್ಯದ ಹೆಣ್ತಿ ಕಾಲೇ ಹಿಡ್ಲಿಕ್ ಹಚ್ಚವ್ ಬಂದಿ, ಯಾಕರ ನಿನಗ್ ದಂಗಾಲ್ದಾಗ ಸಿಕ್ಕಂದತ್ತವ. ಹೌದ್ ಆ ಎಳಗ ನಿಜರೂಪ ತೋರಿದ್ರತ್ತ ಪಾರ್ವತಿ ಪರಮಾತ್ಮ ನಿಜರೂಪ ತೋರಿ ಇರ್ತಕ್ಕಂತ ಚನ್ನಬಸಪ್ಪ ಕುರುಬರಿಗೆ ವರದ ಹಸ್ತ ಇಟ್ಟಾರ. ಇಂತ ಮುಗ್ಧ ಜನ ಅದಾವ ಇಲ್ಲಿ, ಮುಗ್ಧ ಜನಾರಿಪ್ಪ. ಹಾಲ ಮತದವ್ರಂದ್ರ ಒಮ್ಮ ಭಂಡಾರ ಮ್ಯಾಗ ವಿಶ್ವಾಸ ಇಟ್ರಂದ್ರ ಅದ್ರ ಕೊನೆಗೆ ಹಚ್ಚಿಸ್ತಾನ ಬಿಡುದಿಲ್ಲ ಅವ್ರು. ಬಿಡಲ್ರಿಪ್ಪ. ಅವ್ರು ಆಗಾಳೆ ಹೇಳಿದ್ರ ಹನುಮಂತ ಮಾಸ್ತರ ಎಂದೂ ನಮ್ಮ ಗುರಾಣ ಕಾಕ ಅವರು ಎರ್ಕೋಳ ಅವ್ರ ತೆಳಗ ಡೊಗ್ಗಿಲತ್ ಹೇಳಿದ್ರು ಅವ್ರು. ಖರೆ ಅದ್ರಿಪ್ಪ. ಇದು ಮೇನ್ ಹೇಳಿರಿ ಅವ್ರ ಹೆಸರು ನಾವು ಹೂ ಅಂದೇವು. ಅವ್ರಿಗೆ ಬಿಟ್ಟು ಬ್ಯಾರೆದವ್ರ ಹೆಸರು ಮಂಗಳಾರತಿ ಆಗುಸ್ತಾನ ಒಬ್ಬಂದ್ ಹೇಳ್ಪಟ್ಟ ನಿನ್ನ ಕಾಲೇ ಬಿದ್ದು ಹೋಗ್ತೀನಿ ಪಳ್ಯಾಗ. ಅವ್ರ ನಮ್ನ ಬಿಡ ಗುರಪ್ಪ ಕಾಕಂದ್ ಹೇಳಿದಿ ನಮಗ್ ಸಂತೋಷ ಅದ, ಹೌದತ್ತೇವ್ ನಾವು. ಈಗ ಸದ್ಯಕ್ಕಿನ ಯುಗದಾಗ ಅವ್ರನ್ನ ಒಬ್ಬನ ಬಿಟ್ಟು ಬ್ಯಾರೆದವ್ರನ್ನ ಯಾವ್ದು ಹೇಳಿ ನಮ್ಗೆ ಹಿಡ್ಕೊಂಡು ಹೇಳ, ಆದ್ರ ಇಲ್ಲ ಸಿಗೋದಿಲ್ಲ ಮಂದಿ. ಮೊಬೈಲ್ ಫೋನ್ ಬಂದಾವ್, ಏನ ಇಲ್ಲಿ ಕೇಳಟಿಗೆ 10 ಮಂದಿಗೆ ಬಿಟ್ಟಿರ್ತಾರ ಆ ಕಡೆ ಹೊರಗೆ. ಹೌದ್ ಯಾನು ಇರ್ಲಿಕ್ಕ ನೆಟ್ ಚೆಕ್ ಮಾಡ್ಲಕ್ ಸುರುವೆ ಅದ. ಜನ ಡೂಪ್ಲಿಕೇಟ್ ಅದ್ರಿ, ಕಾಲ ಬದಲಾಗಿಲ್ಲ, ಜನ ಬದಲಾಗ್ಯದ. ಹೌದು ಹೌದು ಇರ್ಲಿ, ಬಹಳ ಸಂತೋಷ ಅದ. ವಿಷಯವನ್ನ ಬಹಳ ಚಲೋ ಇಟ್ಟಾರ ಅವರು. ಯಾವುದ್ರಿಪ್ಪ ವಿಷಯ? ಜಗತ್ತದೊಳಗ ಭಕ್ತ ಶ್ರೇಷ್ಠ, ಏನು ದೇವರ ಶ್ರೇಷ್ಠ, ದೇವರ ಶ್ರೇಷ್ಠ. ಹೌದು ನೋಡು ಎಷ್ಟು ಚಾಣಾಕ್ಷಿ ಬುದ್ಧಿ ಅದ. ಮತ್ತ ಹೇಳ್ಯಾರ ಮ್ಯಾಗ ಎಲ್ಲಾ ಕಡೆ ನಡ್ಸ್ಕೊಂಡ್ ಬಂದಂಗ ವಿಷಯ ನಡ್ಸುದಿಲ್ಲ ಮಾಸ್ತಾರ. ಹೌದ್ ಹೌದ್ ಒಂದೇ ಕತ್ತಿ ಹೇಳು, ಅದಾರ ಹಚ್ಚಿ ಇರ್ಬೇಕು, ದಂತ್ ಕಟ್ಟುದ ಕತ್ತಿ ಸನಿ ತರಬೇಡದ. ಹೌದ್
ನಾವು ಹೊಡಿತೇವ್ ನೋಡ ಕಾಡಿ ಗಂಡ ಹೆಣ್ತಿದ್ರು ಅವು ಹೇಳೋದಿಲ್ಲ, ಅವೆಲ್ಲರಲ್ಲಿ ಇರ್ತಾರ ಗೊತ್ತಾದವ್ರಿಗೆ. ಖರೆ ಅದ್ರಿಪ್ಪ. ಇಲ್ಲಿ ಇಂಥ ಪುಣ್ಯಾತ್ಮರ ದರ್ಶನ ಸ್ಟೇಜಿಗೆ ಆಗ್ಯದ, ನಾವು ಹೇಳೋ ಪ್ರಯತ್ನ ಮಾಡೋನು. ಹೌದ್ ಹೌದ್. ಇವತ್ತು ದೇವರಾಗಂತ ಶಕ್ತಿ ಪೂಜಾರಿ ನಮ್ಮಲ್ಲಿ ಇಲ್ಲ. ಹೌದು, ನಾವು ಭಕ್ತರಾಗೇನೆ ಇವ್ರು. ಭಕ್ತರಾಗಿ ಇರ್ನತ್ತೀರಿ. ಭಕ್ತರಾಗಿ ಭಕ್ತಿ ಮಾಡ್ಕೊತ ಹೋಗೋನು. ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ್ದೇವು ಅಂದ್ರೆ ಅಮಸಿದ್ಧ ಮಹಾಲಿಂಗರಾಯ ಬೀರಲಿಂಗ ಸೋಮನಾಥನ ಭಕ್ತಿದ ಒಳಗಿದ್ದೆವು. ಹೆಂಗ ನಮ್ಮ ಆಚಾರದಾಗಿದ್ದೆವು ಹಂಗೆ ನಾವು ಹೇಳಬೇಕಾಗ್ಯದ. ಹೌದ್ ಹೌದು. ಯಾಕಂದ್ರೆ ಒಮ್ಮೆ ದೇವರ ಆಗಲಿಕ್ಕೆ ಬರುದಿಲ್ಲ. ಬರುದಿಲ್ರಿಪ್ಪ. ಇನ್ನ ಕಾಣಿ ಒಳಗಿನ ಕಲ್ಲಿದ್ದೆವು, ಪೆಟ್ಟು ಬೀಳುವವಿನ ಮುಂದ ಮೂರ್ತಿ ಅದು ನೋಡಬಹುದು. ಎಷ್ಟು ಜನ್ಮ ಹಾದ ಬಳಕ ಆಗ್ತೇವೋ ಏನಿಲ್ಲ ಗುರ್ತಿಲ್ಲ. ಹೌದ್, ಅದು ಮುಂದಿಂದ ಐತಿ. ನಮ್ಮ ಪಾಲಿಗೆ ಭಕ್ತ ಇರ್ಲಿ. ಹೌದ್, ಇರ್ಲಿ. ಯಾರು ನಮ್ಮ ಪಾಲಿಗೆ ಭಕ್ತಿ ಇರ್ಲಿ. ತ್ರೇತಾಯೋಗದಾಗ ಹೌದ್, ಕೃತ ಬಿಟ್ಟು ತ್ರೇತಾಯೋಗದಲ್ಲಿ ಒಂದು ಕತಿ ಹೇಳುದದ. ಮುಂದಿನ ಪಾಳ್ಯಕ ಭಕ್ತ ಎಲ್ಲಿ ಹಿಡಿದು ಶುರುವಾಯ್ತು, ದೇವರು ಎಲ್ಲಿ ಹಿಡಿದು ಶುರುವಾಯ್ತು, ಅದ್ರ ಫೌಂಡೇಶನ್ ಮುಂದಿನ ಪಾಳ್ಯ ಹಾಕೋದದ. ಹೌದ್ ಹೌದ್. ಒಂದು ಕತಿ ಹೇಳಿ ಸನ್ನಿವೇಶ ಒಂದು ಶಾರ್ಟ್ ಕಟ್ ದಾಗ ಹೇಳಿ ಈ ಪಾಳ್ಯ ಮುಗಿಸ್ಬಿಡ್ತೇವೆ. ಹೌದ್, ಕೃತಯೋಗದಾಗ ಇದನ್ನ ಹೇಳುನತ್ರಿ. ರಾಮಾಯಣದೊಳಗ ದಶರಥ ರಾಜ ಕೌಶಲ್ಯನ ಹೊಟ್ಟಿಲೆ ಹುಟ್ಟಿ ಬಂದ ಪ್ರಭು ರಾಮಚಂದ್ರ. ಹೌದ್, ಹುಟ್ಟಿ ಬಂದ. ಅವನ ಭಕ್ತಿ ಮಾಡ್ತಿದ್ದ ಅಂಜನಿ ಕೇಸರಿ ನಂದನ ಮಗ ಹನುಮಂತ ಹಗಲ ರಾತ್ರಿ ರಾಮ 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 ರಾಮತಿದ್ದ. ಹೌದ್ ಹೌದ್ ಹೌದ್. ಮುಂದೆ ಹೋಗಿ ಅವರಿಬ್ಬರು ಭೇಟಿ ಆಯ್ತು. 14 ವರ್ಷ ಪ್ರಭು ರಾಮಚಂದ್ರಗ ವನವಾಸ ಬತ್ತು. ಹೌದ್, ಸೀತಾದೇವಿನ ಲಕ್ಷ್ಮಣನ ಕರ್ಕೊಂಡು ವನವಾಸ ಸೇರನ ಯಾರು? ಪ್ರಭು ರಾಮಚಂದ್ರ. ಹೌದು ಹೌದು. ನಾಸಿಕ ಪಂಚವಟಿ ಒಳಗ ಹಾದ ಒಳಕ ಮರಿಚಿದೈತ ರಾಕ್ಷಸನ ಹಚ್ಚಿ ಬಂಗಾರ ಜಿಂಕಿಯಾಗಿ ರಾವಣ ಆಟ ಮಾಡಿ ಪರ್ಣಕುಟಿ ಒಳಗ ಓಡದ. ಸೀತಾದೇವಿ ಹೇಳಿದಳು, ರಾಮ ಬಂಗಾರ ಜಿಂಕಿ ಅದು ಕುಬಸ್ ಮಾಡ್ಕೋಬೇಕಾಗ್ಯದ, ನನ್ನ ಚರ್ಮ ಬೇಕಾಗ್ಯದ. ರಾಮಂದ ಹುಚ್ಚಿ ಅದು ಕಣಸಲ್ ಕಟ್ಟ್ಯದ, ಏನ್ ಮಾಡ್ತಿ, ನಮ್ಮ ಕಾಯಕ ಅಲ್ಲದು. ಹೌದ್. ನೀ ತಂದೆ ಕೊಡ್ಬೇಕಂದ್ರ ಅವಾಗೂ ಹೆಂಡ್ರ ಮಾತು ಕೇಳ್ಯಾರಿ ಸರ, ಈಗೂ ನಾವು ನೀವು ಅದು ಹೇಳುದಿಲ್ಲ. ಅವಾಗ ರಾಮ ಕೇಳ್ಯಾನ, ಶ್ರುತಿ ನಿಮ್ಮಂತವ್ರು ಹೇಳ್ಯಾರ ಹೇಳ್ತೇವು. ಹೌದ್. ಆಯ್ತತ್ ಹೇಳಿ ಚಿಗಿರಿ ಬೆನ್ ಹತ್ಯಾನ, ಜಿಂಕಿ ಬೆನ್ ಹತ್ಯಾನ. ಆ ಸಮಯದಾಗ ಸೀತಾದೇವಿನ ಎತ್ತುಕೊಂಡು ರಾವಣ ಲಂಕಾಪಟ್ಟಣಕ್ಕೆ ಹೋಗ್ಯಾನ. ಹೋದ ಬಳಿಕ ಎಷ್ಟೋ ದಿವಸ ಎಲ್ಲಾ ವಾನರ ಸೇನಾ ಕೂಡಿಸಿ ಸಮುದ್ರ ಮ್ಯಾಗ ಸೇತು ಕಟ್ಟಿ ಲಂಕಾಕ್ ಹೋಗ್ಯಾರ. ಶಾರ್ಟ್ ಕಟ್ದಾಗ ತರ್ತ ಸಮುದ್ರಕ್ಕೆ ಸೇತು ಕಟ್ಟಿ ಲಂಕಾಕ್ ಹೋಗಿ ಲಂಕಾದೊಳಗ ಹೊರಗಿನ ಮಗಲು ಪೆಂಡಲ್ ಹೊಡೆದಾರ. ಯುದ್ಧ ಇನ್ನ ಮುಂದೆ ಉಗಮ ಚಾಲು ಆಗೋದಿತ್ತು. ಹೊರಗಿನ ಮಗಲು ಕ್ವಾಟಿ ಕಟ್ಟಿ ಕೂತಾರ. ವಿಭೀಷಣ ಬಂದ ಹೇಳ್ತಾನ ಹನುಮಂತಗ, ಏನತ್ರಿಪ್ಪ? ಲಂಕಾದೊಳಗ ಮಾಯಾವಿ ದೈತ್ರ ಬಹಳ, ಹನುಮಂತ ಎಚ್ಚರ್ಲೆ ಸಂಭಾಳಿಸಿವ್ಕ, ಇಲ್ಲಾದ್ರ ನಿನ್ನ ರಾಮ ಲಕ್ಷ್ಮಣಗ ಹಾರಿಸ್ತಾನ, ರಾವಣ ಬಹಳ ಕೈ ಅದಾನ. ಹೌದ್. ಅವಾಗಂದ ಬೇಕಾದಂಗ ಬರ್ಲಿ ಮಗ ಅಂದು ತನ್ನ ಉದ್ರ ರೂಪವನ್ನ ಧಾರಣ ಮಾಡಿ ಬಾಲಿನ ಕ್ವಾಟಿ ಮ್ಯಾಗ ಕ್ವಾಟಿ ತಯಾರು ಮಾಡಿ ಹನುಮಂತ ಬದಿಗೆ ಕೂತ. ರಾವಣ ಗೊತ್ತಾಯ್ತು, ರಾವಣನ ಬೀಗರಿದ್ರು ಪಾತಾಳದಾಗ ಐರಾವಣ ಮೈರಾವಣ ಅಂತ ಹೇಳಿ. ಹೌದ್. ಅವು ಕೇಳೋದ, ನೆಲಬು ಯಾರು ಹೊಡೆದ ಬಂದ ಅವಕ್ಕೆ ಅಡ್ಡು ಕೇಳ್ಕೊಂಡು ಹೋಯ್ರಿ, ನಾನು ಪಿಡ ಹೋತದ ಅಂದವ. ಹೌದು ಹೌದು. ಹನುಮಂತ ಹಂಗೆ ಕೂತಾನ. ನೆಲದಾನ ಭುಯಾರ ಹೊಡೆದ ಬಂದು ರಾಮ ಲಕ್ಷ್ಮಣನ ಎಳ್ಕೊಂಡು ತೊಗೊಂಡೋಗ ಪಾತಾಳದಾಗ ಒಯ್ದಿಟ್ಟು ಬಿಟ್ರ. ಅವ್ರು ಎಲ್ಲಿ? ಭದ್ರಕಾಳಿ ದೇವಿ ಗುಡಿ ಒಳಗ. ಹೌದ್. ಭದ್ರಕಾಳಿ ದೇವಿ ಗುಡಿ ಒಳಗಿಟ್ರು, ಕೊಂಡಿಸ್ಬಿಟ್ರು. ಅನ್ನಿಲ್ಲ ನೀರಿಲ್ಲ. ಒಂದು ದಿವಸ ತೆಗೆದ್ರ 4 ದಿವಸದ ಮೇಲೆ ನರಬಲಿ ಕುಡಿಬೇಕಾಗ್ಯದ. ಹನುಮಂತ ಮುಂಜಾನೆ ಎದ್ದು ನೋಡ್ತಾನ, ರಾಮೇ ಇಲ್ಲ. ಹೌದು ಹೌದು. ಹನುಮಂತ ಸಣ್ಣ ರೂಪ ತಗೊಂಡು ಆ ಬರ್ತಕ್ಕಂತ ಗುದ್ದಿನ ಒಳಗಿಂದ ಏನ್ ಭುಯಾರ್ ಹೊಡೆದಿರಲ್ರಿ, ಸಣ್ಣ ರೂಪ ತಗೊಂಡು ಪಾತಾಳಕ್ ಹೋದ. ಮುಂದ ಮಕರ ಧ್ವಜನ ಕೂಡ ಯುದ್ಧ ಆಡಿ ಯಾ ಜಾಗಕ್ಕೆ ಹೋಗ್ಬೇಕು ಅಲ್ಲೇ ಹೋದ. ಹೌದ್ ಹೌದ್. ಅಲ್ಲಿ ಸಣ್ಣ ರೂಪ ತಗೊಂಡು ಭದ್ರಕಾಳಿ ಮಂದಿರದ ಒಳಗಿಂದ ಒಳಗ ಸೇರಿ ರಾಮ ಲಕ್ಷ್ಮಣನಂತ್ಯಾಕ ನಿತ್ತ. ಭದ್ರಕಾಳಿ ದೇವಿ ಬಾಜುಕ್ ತಗ ತಾನೇ ನಿತ್ತ ಹನುಮಂತ. ಹೌದ್. ಆ ಎಳಗ ರಾಮ ಲಕ್ಷ್ಮಣ ಅಡ್ಡು ಮಾತಾಡ್ತೀವತ್ತ. ಅಲ್ಲೋ ಲಕ್ಷ್ಮಣ, ಇಂಥ ಟೈಮ್ ಬಂದದ, ನಾವು ಇಲ್ಲಿ ಬಿದ್ದಿದೆವು, ಯಾರು ದಿಕ್ಕಿಲ್ಲ.
ಯಾರೇ ಉಳಿಸ್ಯಾರೋ ಅಣ್ಣ ನಮಗ ಅಂತ ಲಕ್ಷ್ಮಣ ಕೇಳದತ್ತ. ಅವ ಹೇಳದತ್ತ ಇದ್ರಾಗ ಉಳಿಸ್ಬೇಕಾದ್ರೆ ನನ್ನ ಭಕ್ತ ಹನುಮಂತ ಬಂದ್ರೆ ಉಳಿಸ್ತಾರ, ಇಲ್ಲಿಕರ ಮತ್ಯಾರು ಬಂದ್ರು ಶಕ್ಕಿಲ್ಲ, ಮತ್ಯಾರು ಬಂದ್ರೆ ಉಳ್ಸಾಕ್ ಸಾಧ್ಯ ಇಲ್ಲ. ಆ ಮಾತು ಕೇಳಿ ಹನುಮಂತ ಹೋಗಿ ಐರಾವಣ ಮೈರಾವಣನ ಬಹಳ ಮುಂದೆ ದಾಂಡಿಗೆ ಇತಿಹಾಸ ಅದ. ಐರಾವಣ ಮೈರಾವಣನ ಹೊಡೆದ ಕಿಸಿದ ಪ್ರಭು ರಾಮಚಂದ್ರಗೆ ಹೊಳ್ಳಿ ತಂದಾನ. ಭಕ್ತನಂತವ ದೇವರನ್ನ ಜೀವ ಹೊಳ್ಳಿ ತಂದಾನ, ದೇವರಿಗೆ ಕಾಪಾಡ್ಯಾನ, ದೇವರಿಗೆ ಕಾಪಾಡ್ಯಾನ. ಅವಾಗ ಲಕ್ಷ್ಮಣಂದ ಎಲ್ಲೇನೋ ನೀನು ದೇವರೇ ಎಟ್ಟತ್ ಹೇಳ್ತಿ, ದೇವರೇನ ಎಲ್ಲಿ ಕುಂಡ್ರ ಅಂದಲ್ಲಿ ಕುಂಡಿರ್ತಾನ, ಬಾ ಅಂದಲ್ಲಿ ಬರ್ತಾನೆ, ಇರು ಅಂದಲ್ಲಿ ಇರ್ತಾನ. ದೇವ್ರದೇ ಅಂದ್ ಹೊಂಡದು ಭಕ್ತಿ ಶ್ರೇಷ್ಠ ಬೇಕ. ಅವಾಗ ಬರ್ತಾನ. ಎಲ್ಲದಾನ ಎಲ್ಲಿ ತೋರಿಸ್ಲಿ ಹೇಳಂದ ನಿನಗ. ನಿನಗೆ ಎಲ್ಲಿ ತೋರಿಸ್ಲಿ, ನಿನ್ನ ದೇಹದೊಳಗೆ ತೋರಿಸಂದ. ಎದಿ ಹರಿದು ದೇವರಿಗೆ ರಾಮ ಲಕ್ಷ್ಮಣ ಸೀತಾದೇವಿನ ತೋರಿಸ್ಯಾನ ಹನುಮಂತ. ಭಕ್ತನಂತಕ್ಕಿಂತ ಶಕ್ತಿ ಐತಿ ಪುಣ್ಯಾತ್ಮರೇ. ಮುಂದಿನ ಸಂಧಿಗೆ ಸರಜೋಡಿ ಕಲಾವಿದ್ರು ಯಾವ ಭಕ್ತ ದೇವರ ಎದಿ ಒಳಗೆ ಎದಿ ಹರಿದವರು ತೋರಿಸಿ ಫೌಂಡೇಶನ್ ಹಾಕೊಂಡು ಮುಂದೆ ಬರ್ತಾರನ್ನಂತ ಆತ್ಮವಿಶ್ವಾಸನ ಇಟ್ಕೊಂಡ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ಪಾಳ್ಯ ಕೊಡುದು. ಕೇಳ್ರಿಪ್ಪ ಕೇಳ್ರಿ. ಈಗಾಗಲೇ ಸರ್ ಅವ್ರು ಹೇಳ್ಯಾರ, ಎಲ್ಲಿದರೆ ಕೊಂಚಿ ಕ್ವಾರಿ ಒಂದು ಏನರಿ ಕೇಳ್ಬೇಡ್ರಿ ಅಂತ ಹೇಳ್ಯಾರ. ಹೌದು ನಮ್ ರಾತ್ರಿ ಬುಕ್ಕದ ರೊಟೇಷನ್ ಹಿಡ್ರಿ ನಾನು ಹಂಗ ಹಿಡಿದೇವ್. ನಮ್ಗರ ಏನ್ ಗುರ್ತಾ, ಈಗ ಸಾಜಿಲ್ ವಾರದಾಗೆ ಕೇಳೋನು ಜಗರೂಡಿ ಒಳಗಿರ್ಬೇಕು. ಹೌದ್. ಸೂರಾಮದೇವಿ ಉದರದಿಂದ ಜಲ್ಮೆ ಎತ್ತಿ ಬಂದ್ರು ಬೀರಣ ದೇವರ. ಹೌದ್. ಯಾ ಎಳಗ ಬೀರಪ್ಪ ಹುಟ್ಟಿ ಬಂದರು, ಆ ಎಳಗ ಅವ್ರ ತಾಯಿಯರಿ ಅಲ್ಲಿ ಜನ, ಅಲ್ಲಿ ತಂಗಿ, ಅಲ್ಲಿ ಅಕ್ಕ, ಅಲ್ಲಿ ಮಾಯಕ್ಕ, ಅವ್ರಿಗೆ ಬೀರಪ್ಪ ಬೀರಣ್ಣ ಅಂತ ಕರೆದಾರ. ಅವ್ರ ಕರಿ ಹೆಸರು ಐತಿ. ಐತ್ರಿಪ್ಪ ಐತಿ. ಇದು ನಮಗ್ ಗುರ್ತದ. ಹೌದು. ಇಲ್ಲೊಂದು ಕೊರತೆ ಐತಿ. ಏನ್ರಿಪ್ಪ? ಬೀರಣ್ಣ ದೇವರಿಗೆ ಬೀರಲಿಂಗೇಶ್ವರ, ಬೀರಸಿದ್ದೇಶ್ವರ, ಹೌದ್, ಬೀರೇಶ್ವರ, ಮೂರ್ ಹೆಸರು ಬಂದಾವ. ಮೂರ್ ಹೆಸರು ಬಂದಾವ. ಬೀರೇಶ್ವರ ಬೀರಣ್ಣ ಮತ್ತ ಈಶ್ವರನಂತ ಬಿರೋದ ಬಂದಾವ. ಹೌದ್. ಬೀರೇ ಈಶ್ವರತ್ತ ಬಂದ, ಬೀರೇಶ್ವರ ಈಶ್ವರನಂತ ನಾಮ ಬಂದದ. ಬೀರಲಿಂಗೇಶ್ವರ ಅಂದ್ರ ಬೀರಲಿಂಗ ಮುಂದ ಈಶ್ವರ. ಬೀರ ಸಿದ್ಧ ಮುಂದ ಈಶ್ವರ. ಬೀರಸಿದ್ದೇಶ್ವರ ಅನಂತ ನಾಮ ಯಾವಾಗಿನ ಹಿಡಿದು ಕರೆದಾರ. ಇದೊಂದು ಸಾಜಿಲ್ ವಾರದ ಎಲ್ಲಾರನ್ನ ಗುರುತಾಗಬೇಕು, ನಾವು ಕೇಳ್ಕೊಂಡು ಹೋಗ್ಬೇಕನ್ನಂತ ಅದು ಒಂದೇ ಹಾಲು ಮತದ ಪ್ರಶ್ನೆಯನ್ನ ಕೇಳಿ ಸರಜೋಡಿ ಕಲಾವಿದರಿಗೆನ್ನ ಈಗ ರಾತ್ರಿ ಹೇಳ್ಕೋತ ಬಂದಿದ್ದೆವು. ಕಾಕಾನು ಹೇಳ್ಯಾರ, ನಮ್ಮ ಕಬ್ಬೂರ್ ಸತ್ಯಪ್ಪ ಮಹಾರಾಜರು ಪದ್ಯ ನೀವು ಹಾಡಿಲ್ರಿ, ಹಂಗೆ ನಡೆದದ ಸರ್. ಮುಂಜಾನೆ ಬೆಳಕಿನಾಗ ಹಾಡು ಪ್ರಯತ್ನ ಮಾಡ್ತೇವ್ರಿ, ನಮ್ದು ಮ್ಯಾಲ ಹೊಸದಾಗಿ ಐತಿ ಅಂತ ಅವ್ರನ್ನ ಮಾತು ಕೊಟ್ಟಿವಿ. ಈಗ ಕಬ್ಬೂರು ಸತ್ಯಪ್ಪ ಮಹಾರಾಜರ ಮ್ಯಾಗಿಂದ ಒಂದು ಪದ್ಯ ಹಾಡು ಪ್ರಯತ್ನ ಮಾಡ್ತೇವ. ತಪ್ಪು ತಡಿಗಳಾದ್ರೆ ನೀವು ರಾತ್ರಿಗೇನೆ ಹೇಳಿದೆವು, ನೀವು ನಮಗೆ ಮಾಪಿ ಮಾಡ್ತೀರಿ ಅಂತ ಹೇಳಿ ಒಂದು ಸತ್ಯ ಸುಂದರವಾದ ಚಾಲ್ ಹಾಡಿ ಪಾಳ್ಯ ಕೊಡ್ತೇವೆ.